ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಭದ್ರ ಮದುವೆ ಮಂಟಪಕ್ಕೆ ಹುಡುಗಿಯನ್ನು ಕರೆದುಕೊಂಡು ಬರುತ್ತಿದ್ದಂತೆ ಇಡೀ ಮಂಟಪ ಕಾವರಿಯಿಂದ ನಿಂತಿರುತ್ತದೆ. ವಿದ್ಯಾ ಆಲ್ರೆಡಿ ಕಣ್ಮಣಿ ಮತ್ತು ಡ್ರೈವರ್ ಆಕೆಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ದಾಳೆ ಎಂಬ ತಪ್ಪು ಸುದ್ದಿ ಶಿವರಾಮೇಗೌಡ ಮತ್ತು ಈಶ್ವರಿಯ ಕಿವಿಗೆ ಬಿದ್ದಿರುತ್ತದೆ. ಬಂದ ತಕ್ಷಣವೇ ಈಶ್ವರಿ ಸಿಟ್ಟಿನಿಂದ ಹೋಗಿ ಒಬ್ಬ ಡ್ರೈವರ್ ಜೊತೆ ನಮ್ಮ ಮನೆಮಗಳ ಮದುವೆ ಮಾಡಿಸುವಷ್ಟು ಧೈರ್ಯನ ನಿನಗೆ ಎಂದು ವಿದ್ಯಾನನ್ನು ಜರೆಯುತ್ತಾಳೆ. ಭದ್ರಂಗೂ ಸತ್ಯ ತಿಳಿಯದೆ ನಾನೇ ಕೋಪದಲ್ಲಿ ಈ ಮದುವೆ ವಿಚಾರದಲ್ಲಿ ತಲೆ ಹಾಕಬೇಡ ಅಂದಿದ್ದಕ್ಕೆ ವಿದ್ಯಾ ತನ್ನ ಬುದ್ಧಿ ತೋರಿಸಿಬಿಟ್ಲು ಎಂದು ಆಕೆಯ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಅಷ್ಟರಲ್ಲೇ ವಿದ್ಯಾ ಕಣ್ಮಣಿ ಮತ್ತು ರಾಖಿಯನ್ನು ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾಳೆ. ಭದ್ರ ವಿದ್ಯಂಗೆ ಹೊಡೆಯಲು ಕೈ ಎತ್ತಿದಾಗ ಕಣ್ಮಣಿ ಜೋರಾಗಿ ಕಿರಿಚಿ ತಡೆಯುತ್ತಾಳೆ. ಎಲ್ಲರೂ ನಿಲ್ಲಿಸಿ, 2 ನಿಮಿಷ ನಮ್ಮ ಮಾತು ಕೇಳಿ. ನಿಮ್ಮ ಪಾಡಿಗೆ ನೀವು ನನ್ನ ಜೀವನದ ನಿರ್ಧಾರ ತಗೊಂಡ್ರಿ, ಆದರೆ ನಾನೇ ರಾಖಿಯನ್ನು ಇಷ್ಟಪಟ್ಟಿದ್ದು. ಒಂದು ವೇಳೆ ಬೇರೆಯವರ ಜೊತೆ ಮದುವೆ ಮಾಡಿದರೆ ಸತ್ತು ಹೋಗ್ತೀನಿ ಅಂತ ನಾನೇ ರಾಖಿಗೆ ಎದುರಿಸಿದ್ದೆ. ಆದರೆ ನಮ್ಮ ಅತ್ತಿಗೆ ನಮಗೆ ಬುದ್ಧಿ ಹೇಳಿ ತಪ್ಪು ನಿರ್ಧಾರ ತಡೆಯಲು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮಿಬ್ಬರ ಮದುವೆ ಆಗಿಲ್ಲ, ಬೇಕಿದ್ರೆ ನನ್ನ ಕೊರಳಲ್ಲಿ ತಾಳಿ ಇಲ್ಲ ನೋಡಿ ಎಂದು ಕಣ್ಮಣಿ ಅಸಲಿ ಸತ್ಯವನ್ನು ಎಲ್ಲರ ಮುಂದೆ ಬಿಚ್ಚಿಡುತ್ತಾಳೆ. ಆದರೂ ಕೋಪದಲ್ಲಿ ಮನೆಯವರೆಲ್ಲ ಸೇರಿ ರಾಖಿಯನ್ನು ಹೊಡೆದು ಮಂಟಪದಿಂದ ಹೊರಹಾಕ್ತಾರೆ. ಇಷ್ಟೆಲ್ಲ ಆದರೂ ಕುತಂತ್ರಿ ಈಶ್ವರಿ ಮದುವೆ ನಿಲ್ಲಬಾರದು ಎಂದು ಅದೇ ಮುಹೂರ್ತದಲ್ಲಿ ಕಣ್ಮಣಿ ಮತ್ತು ನವೀನನ ಮದುವೆ ಮಾಡಲು ಶಿವರಾಮೇಗೌಡರನ್ನು ಕನ್ವಿನ್ಸ್ ಮಾಡಲು ನೋಡ್ತಾಳೆ. ವಿದ್ಯಾ ತಡೆದರೂ ಯಾರೂ ಕೇಳುವುದಿಲ್ಲ. ಅಷ್ಟರಲ್ಲಿ ಸಾವಿತ್ರಿ ಗಾಬರಿಯಿಂದ ಓಡಿ ಬಂದು, ಅಣ್ಣ ಈ ಮದುವೆ ಬೇಡ, ನವೀನ್ ಒಳ್ಳೆಯ ಹುಡುಗನಲ್ಲ ಎಂದು ಬಾಂಬ್ ಸಿಡಿಸ್ತಾಳೆ. ಬೆನ್ನಲ್ಲೇ ಕ್ವಾಟ್ಲೆ ಮತ್ತು ವಿನಂತಿ ಸಾಕ್ಷಿ ಸಮೇತ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ. ಮಾವಯ್ಯ, ಈ ನವೀನ್ ಎಂಥ ಲಫರ್ ಗೊತ್ತಾ? ಹುಡುಗಿಯರ ರೂಮಿನಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವ ಪಾಪಿ ನನ್ನ ಮಗ ಎಂದು ಆತನ ಕಚಡ ಬುದ್ಧಿಯನ್ನು ಬಯಲು ಮಾಡುತ್ತಾಳೆ. ಪೊಲೀಸ್ ವಿಷಯ ಕೇಳುತ್ತಿದ್ದಂತೆ ನವೀನ್ ಎದುರಿ, ನಮಗೆ ನಿಮ್ಮ ಹುಡುಗಿನೂ ಬೇಡ, ಮದುವೆನೂ ಬೇಡ ಎಂದು ಓಡಲು ನೋಡ್ತಾನೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದು ನವೀನನನ್ನು ಅರೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಅವಮಾನಗಳ ಮಧ್ಯೆ ವಿದ್ಯಾಳನ್ನು ಮನೆಯಿಂದ ಹೊರಹಾಕಲು ನೋಡಿದ ಈಶ್ವರಿಯ ಮುಖ ಸಪ್ಪಗಾಗುತ್ತದೆ. ಕೊನೆಯಲ್ಲಿ ಕ್ವಾಟ್ಲೆ ಎಲ್ಲರ ಮುಂದೆ ನವೀನ್ನ ಅಸಲಿ ಮುಖ ಬಯಲು ಮಾಡುವುದರ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ನಮ್ಮ ವಿದ್ಯಾ ಅತ್ತಿಗೆ ಎಂಬ ಸತ್ಯವನ್ನು ಹೇಳಿದಾಗ ಇಡೀ ಹಟ್ಟಿಯವರೇ ಶಾಕ್ ಆಗ್ತಾರೆ. ಇಷ್ಟು ದಿನ ವಿದ್ಯಾನನ್ನು ದ್ವೇಷಿಸುತ್ತಿದ್ದ ಭದ್ರ ಮತ್ತು ಶಿವರಾಮೇಗೌಡರು ಇವತ್ತು ಅವಳು ಕಣ್ಮಣಿ ಜೀವನ ಕಾಪಾಡಿಸಿದ್ದನ್ನು ನೋಡಿ ಮುಖ ವಿಸ್ಮಿತರಾಗ್ತಾರೆ. ಮುಂದೆ ಕಣ್ಮಣಿ ರಾಖಿ ಒಂದಾಗ್ತಾರ ಅಂತ ಕಾದು ನೋಡಬೇಕಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನಾನು ಯಾವುದೇ ಸೀರಿಯಲ್ ಅಪ್ಡೇಟ್ ಹಾಕಿದ್ರೂ ನಿಮಗೆ ಬೇಗ ಗೊತ್ತಾಗುತ್ತದೆ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಧನ್ಯವಾದಗಳು.